ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಕುಕ್ಕರ್ನ. ಇದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಮೊದಲಿಗೆ ಇದಕ್ಕೆ ಒಗ್ಗರಣೆ ಸಾಮಾನು ಹಾಕೋತೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಹಾಕ್ಕೊಳ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಸ್ವಲ್ಪ ಒಂದು ಲೋಟ ಅವರೆಕಾಳು ಹಾಕಿದ್ದೀನಿ ಹಸಿದ್ದು, ಮತ್ತು ಒಂದು ಪಡವಲಕಾಯಿ ಚಿಕ್ಕದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಇದಕ್ಕೆ ತೊಳೆದು ಕಟ್ ಮಾಡಿರೋದು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಕಟ್ಟು. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದನ್ನು ರುಬ್ಕೋತೀನಿ. ತೆಂಗಿನಕಾಯಿ, ಟೊಮೊಟೊ, ಸಾಂಬಾರು ಪೌಡ್ರು, ಉಪ್ಪು, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಳ್ತೀನಿ ಮೊದಲಿಗೆ. ಇವಾಗ ರುಬ್ಕೊಂಡಿರೋದು ಪೇಸ್ಟ್ ಹಾಕೋಣ. ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಜಾರೆಲ್ಲ ತೊಳೆದ್ಬಿಟ್ಟು ಹಾಕ್ತೀನಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡಿದ್ದೀನಿ ನೀರು. ನೀವು ಅವರೆಕಾಳು ಜೊತೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು, ಸೊಪ್ಪು ಹಾಕ್ಕೋಬೋದು. ನಾನು ಇವತ್ತು ಪಡವಲಕಾಯಿ ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಉಪ್ಪು ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಒಂದು ಸಲ ರುಚಿ ನೋಡಿಬಿಟ್ಟು ಲಿಡ್ ಮುಚ್ಚೋಣ, ಚೆನ್ನಾಗಿ ಕುದ್ದಾದ್ಮೇಲೆ. ಇದೊಂದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಮುಚ್ಚಳ ಮುಚ್ಚುತ್ತೀನಿ. ನೋಡಿ, ಇಷ್ಟು ಕುದೀತಾ ಇರುವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಂಬಿಡೋಣ. ಇದು ಚಪಾತಿಗೆ, ಮುದ್ದೆನೂ ಮಾಡ್ಕೋಬೋದು, ಅನ್ನಕ್ಕೆ ಎಲ್ಲ ಸೂಟ್ ಆಗುತ್ತೆ ಚೆನ್ನಾಗಿ. ಇದು 2 ವಿಷಲ್ ಬರಲಿ. ಇವಾಗ ನೋಡಿ, ಇವಾಗ ತಣ್ಣಗಾಗಿದೆ ಕುಕ್ಕರು. ಮುಚ್ಚಳ ತೆಗೆದು ನೋಡೋಣ. ನೋಡಿ, ಈ ರೀತಿ ಬಂದಿದೆ ಸಾಂಬಾರು. ಈ ರೀತಿ ಒಮ್ಮೆ ನೀವು ಮಾಡ್ಕೊಂಡು ನೋಡಿ. ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಸಿ ತರಕಾರಿ ತೊಗೊಂಡಿದ್ದೀನಿ. ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟು, ಬೀಟ್ರೋಟು, ಇದು ದಪ್ಪ ಮೆಣಸಿನ್ಕಾಯಿ, ಈ 3 ತೊಳ್ಕೊಂಡಿದ್ದೀನಿ. ಇವಾಗ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು 3 ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊತೀನಿ. ಊಟದ ಜೊತೆ ಹಸಿ ತರಕಾರಿ ನೆಂಚ್ಕೊಂಡು ತಿನ್ಬೋದು. ಉಪ್ಪು ಮೆಣಸು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ನಿಂಬೆ ಹುಳಿ ಹಾಕ್ಬಿಟ್ಟು ತಿನ್ಬೋದು. ಮೊದಲು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈರುಳ್ಳಿನೂ ಹಾಕೋಬೋದು, ಅಂದರೆ ನಾನು ಈರುಳ್ಳಿ ಹಾಕಿಲ್ಲ, ಜಾಸ್ತಿ ಆಗಿಬಿಡುತ್ತೆ ಅಂತ. ಇದು ತರಕಾರಿ ಮೇಲೆ ಹೀಗೆ ಚುಚ್ಚಿಬಿಟ್ಟು ಮುಳ್ಳುನಂಗಿದೆ. ಇಲ್ಲಿ ಚುಚ್ಚಿಬಿಟ್ಟು ಈ ಥರ ಅನ್ನೋದು. ಒಂದು ಪ್ಲೇಟ್ಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಮೆಣಸು ನಿಂಬೆಹಣ್ಣು ಹಾಕೋದು. ಇಲ್ಲ ಅಂದರೆ ಜ್ಯೂಸ್ನೂ ಮಾಡ್ಕೋಬೋದು. ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಅದ್ರದ್ದು ತರಿ ಬರುತ್ತಲ್ಲ, ಗೋಧಿ ಹಿಟ್ಟು ಚಪಾತಿ ಕಲಿಸುವಾಗ ಆ ರುಬ್ಬಿರೋದು ಮೇಲೆ ಸೋಸ್ತೀವಲ್ಲ, ಜಾಲರಿಯಲ್ಲಿ ಉಳ್ಕೊಳುತ್ತಲ್ಲ, ಅದನ್ನು ಚಪಾತಿಗೆ ಹಾಕ್ಕೊಂಡು ಗೋಧಿ ಹಿಟ್ಟಿಗೆ ಚಪಾತಿ ಮಾಡ್ಕೋಬೋದು. ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ತೀನಿ. ಇವತ್ತು ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪು ಮೆಂತ್ಯ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಮೆಜರಿಂಗ್ ಕಪ್ಪಲ್ಲಿ, ದೊಡ್ಡ ಕಪ್ಪಲ್ಲಿ 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯದ ಹಿಟ್ಟನ್ನ ಒಂದು ಸ್ಪೂನಷ್ಟು ತಗೊಂಡು ಈ ಥರ ಹಾಕ್ಕೊಳ್ಳೋಣ. ಚಿಟಿಕೆ ಉಪ್ಪು ಹಾಕ್ಕೋತೀನಿ, ಕಲ್ಲುಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ತಣ್ಣೀರಿಗೆ 1 ಸ್ಪೂನು ಹಿಟ್ಟು ಹಾಕ್ಕೊಂಡು ಈ ಥರ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ಇವಾಗ ಸ್ಟವ್ ಆನ್ ಮಾಡಿ ಇಡೋಣ.
ನೋಡಿ ಚೆನ್ನಾಗಿ ಈ ಥರ ಉಕ್ಕು ಬರಬೇಕು. ಆ ನೀರು ಉಕ್ಕು ಬಂದಮೇಲೆ ಮಧ್ಯಕ್ಕೆ ಹಿಟ್ಟು ಹಾಕೋಣ, ಅರ್ಧ ಕಪ್ಪು. 1 ನಿಮಿಷ ಬಿಟ್ಟು ಆಮೇಲೆ ಬೆರೆಸೋಣ. ಸ್ವಲ್ಪ ಸಿಮ್ಮಿಗೆ ಮಾಡ್ತೀನಿ ಇವಾಗ, ಬೇಯ್ತಾ ಇರಲಿ ಹಿಟ್ಟು, ಸ್ವಲ್ಪ ಬೇಯಲಿ. ನನ್ನ ಮಗಳು ಹೇಗೆ ಮಾಡೋದು ಅಂತ ತೋರಿಸಿದ್ದಾಳೆ ಕಾವ್ಯಾಸ್ ಕುಕಿಂಗ್ ಚಾನಲ್ ನೋಡಿ. ಅದರಲ್ಲಿ ಬೇಕಿದ್ದರೆ ಮನೆಗೆ ಆರ್ಡರ್ ಮಾಡಿ ಫೋನ್ ಮಾಡಿ ತರಿಸ್ಕೊಳ್ಳಿ. ಮೆಂತ್ಯದ ಹಿಟ್ಟು, ಖಾರದ ಪುಡಿ, ಇನ್ನೂ ಏನೇನೋ ಮಾರಾಟ ಮಾಡ್ತಾಳೆ ಅವಳು, ಕೊರಿಯರ್ ಮಾಡ್ತಾಳೆ. ಬೇಕಾದರೆ ಫೋನ್ ಮಾಡಿ ತರಿಸ್ಕೊಳ್ಳಿ. ಈ ಮೆಂತ್ಯದ ಹಿಟ್ಟು ಸೊಂಟಕ್ಕೆ ಬಲ ಬರುತ್ತೆ. ಅಕ್ಕಿ, ಗೋಧಿ, ಉದ್ದಿನಕಾಳು, ಮೆಂತ್ಯ ಹಾಕಿ ಮಾಡಿರೋದು. ಇವಾಗ ಒಂದು ಸ್ಪ್ಯಾಚುಲ ಹಾಕ್ಕೊಂಡು ಬೆರೆಸೋಣ. ಮೆಂತ್ಯ ಇದು ಏನೂ ಗಂಟಾಗಲ್ಲ. ಯಾವ ಬ್ಯಾಚುಲರ್ಸ್ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಈ ಥರ ಮುದ್ದೆನ ತಿರುತ್ತಾ ಬಂದರೆ ಮುದ್ದೆ ಥರ ಗಟ್ಟಿಗಾಗೋವರೆಗೂ ತಿರುಗಬೇಕು. ಒಂದು ಕಪ್ ನೀರಿಗೆ ಅರ್ಧ ಕಪ್ ಹಿಟ್ಟು ಕರೆಕ್ಟ್ ಅಳತೆ. ಈ ಥರ ಬೆರೆಸ್ತಾ ಬರಬೇಕು. ನೋಡಿ ಯಾವ ಥರ ಗಟ್ಟಿ ಆಯ್ತಾ ಬತ್ತು. ಒಂದು ಗಂಟಾಗಲ್ಲ. ಮುದ್ದೆ ಕೋಲು ಅಥವಾ ಸ್ಪ್ಯಾಚುಲ ಯಾವುದ್ರಲ್ಲಿ ಬೇಕಾದರೂ ತಿರುಗ್ತಾ ಬರ್ಬೋದು. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೇಯಲಿ. ಬೇಯ್ತಾನೆ ನಾವು ಹೀಗೆ ತಿರುಗ್ತಾ ಇರಬೇಕು. ಗಂಟುಗಳಿದ್ರೆ ಒಡೆದೋಗುತ್ತವೆ. ಇವಾಗ ಆಫ್ ಮಾಡಿಬಿಡೋಣ. ಮುದ್ದೆ ಕಟ್ಟೋಣ ಇವಾಗ. ನೋಡಿ ಇವಾಗ ಮುದ್ದೆ ಕಟ್ಟೋಣ. ನಾನು ಒಂದು ಬಟ್ಟೆನ ನೀರಿಗೆ ಹಾಕಿ ಒದ್ದೆ ಮಾಡ್ಕೊಳ್ತೀನಿ. ಫಸ್ಟು ಬಟ್ಟೆ ಸಹಾಯದಿಂದ ಕಟ್ತೀನಿ ನಾನು. ಈ ಥರ ಮುದ್ದೆ ತಗೊಂಡು ಉಂಡೆ ಕಟ್ಟೋದು. ನೋಡಿ ಈ ಥರ ಉಂಡೆ ಕಟ್ಟೋದು. ಇದಕ್ಕೆ ಮಾಡಿರೋದು ಹಸಿ ಅವರೆಕಾಳು, ಪಡವಲಕಾಯಿ ಸಾಂಬಾರು ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಹಸಿ ಅವರೆಕಾಳು, ಪಡವಲಕಾಯಿ ಸಾರು ಮಾಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸೊಂಟಕ್ಕೆ ಬಲ ಬರುತ್ತೆ. ಇದು ಮಿಸ್ ಮಾಡದೆ ಮಾಡಿ. ಅಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಕಾವ್ಯಾಸ್ ಕುಕಿಂಗ್ ಚಾನಲ್ ಅವಳ ಏನೇನು ಹಾಕಬೇಕು ಅಂತ ಎಲ್ಲ ಹೇಳಿದ್ದಾಳೆ. ನೀವೇ ಮನೇಲಾದರೂ ಮಾಡಿಸ್ಕೋಬೋದು. ಬೇಕಾದರೆ ಫೋನ್ ಮಾಡಿ ಕೊರಿಯರ್ ಮೂಲಕ ತರಿಸ್ಕೋಬೋದು. ತಪ್ಪದೆ ಮಾಡಿ ಈ ರೀತಿ ಮೆಂತ್ಯ ಮುದ್ದೆ, ತುಂಬ ದೇಹಕ್ಕೆ ಒಳ್ಳೆ. ಈ ರೀತಿ ಹಸಿ ತರಕಾರಿ ಮಿಕ್ಸ್ ಮಾಡಿ ಒಂದೊಂದು ಪ್ಲೇಟ್ಗೆ ಹಾಕಿದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕ್ತೀನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಸ್ವಲ್ಪ ಮೆಣಸಿನ ಪುಡಿ ಹಾಕೋದು. ನೀವು ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಕೋಬೋದು. ಇವಾಗ ಮಿಕ್ಸ್ ಮಾಡಿಕೊಂಡು ಊಟದ ಜೊತೆ ತಿನ್ಬೋದು.